ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಭುಜಗಳ ಸಂಬಂಧಿ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋ ಮೂಲಕ ಭುಜಗಳ ನೋವುಗಳನ್ನು ನಿವಾರಣೆ ಮಾಡ್ಕೊಳೋದು ಹೇಗೆ ಮತ್ತು ಭುಜಗಳನ್ನು ಸದೃಢಗೊಳಿಸ್ಕೊಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು. ಈ ಸಂಚಿಕೆಯಲ್ಲಿ ಸೊಂಟ ಬೆನ್ನಿಗೆ ಸಂಬಂಧಿಸಿದಂತಹ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ಆ ಮೂಲಕ ಸೊಂಟ ಬೆನ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳೋದ್ರ ಜೊತೆಗೆ ಸೊಂಟ ಬೆನ್ನಿನ ಭಾಗದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಈ ಸೂಕ್ಷ್ಮ ವ್ಯಾಯಾಮಗಳಲ್ಲಿ ನಾವು ಈ ದಿನ ಅಭ್ಯಾಸ ಮಾಡೋ ಮೂಲಕ ಈ ಒಂದು ಸೊಂಟ ಬೆನ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಹಸ್ತಗಳನ್ನು ಸೊಂಟದ ಮೇಲೆ ಇಟ್ಕೋಬೇಕು. ಕಾಲುಗಳನ್ನು ಅಗಲವಾಗಿ ಇಟ್ಕೋಬೇಕು. 2.5 ಅಡಿಗಳಷ್ಟು ಅಗಲ ಇರಬೇಕು, ಸ್ವಲ್ಪ ಕಡಿಮೆ. ನಂತರ ಕೈಗಳನ್ನು ಮುಂಭಾಗದಲ್ಲಿ ತರಬೇಕು, ಮುಂಭಾಗದಲ್ಲಿ ಮಡಚಬೇಕು. ಪಾದ ನೇರ ಇರಬೇಕು, ಕಣಕಾಲು ಮಂಡಿಗಳು ಬಿಗಿಯಾಗಿರಬೇಕು, ಬೆನ್ನು ಕುತ್ತಿಗೆ ನೇರ ಇರಬೇಕು. ಮೊದಲಿಗೆ ಬಲಭಾಗಕ್ಕೆ ತಿರುಗಬೇಕು. ತಿರುಗುವಾಗ ಮುಖವನ್ನು ತಿರುಗಿಸ್ಬೇಕು, ಕುತ್ತಿಗೆಯನ್ನು ತಿರುಗಿಸ್ಬೇಕು, ಬೆನ್ನು ಸೊಂಟವನ್ನು ತಿರುಗಿಸ್ಬೇಕು. ಈ ಸ್ಥಿತಿಯಲ್ಲಿ ಮಂಡಿ, ಕಣಕಾಲು, ಪಾದ ಸಂಪೂರ್ಣವಾಗಿ ಬಿಗಿಯಾಗಿರಬೇಕು. ನಂತರ ಅದೇ ರೀತಿ ಎಡ ಪಕ್ಕಕ್ಕೆ ತಿರುಗಬೇಕು. ಕುತ್ತಿಗೆ, ಬೆನ್ನು, ಸೊಂಟ ತಿರುಗಿರಬೇಕು. ಕಾಲುಗಳು ಪೂರ್ಣ ನೇರ ಹಾಗೂ ಬಿಗಿಯಾಗಿರಬೇಕು. ಒಮ್ಮೆ ಬಲಕ್ಕೆ, ಮತ್ತೊಮ್ಮೆ ಎಡಕ್ಕೆ. ಇದೇ ರೀತಿ 10 ರಿಂದ 20 ಬಾರಿ ಅಭ್ಯಾಸ ಮಾಡಬಹುದು. ಎರಡನೆಯ ಅಭ್ಯಾಸವನ್ನು ನೋಡಿ, ಎರಡನೇ ಕ್ರಮವನ್ನು ನೋಡೋಣ ಬನ್ನಿ. ಮೊದಲಿಗೆ ಬಲಗೈಯನ್ನು ಹಿಂದಕ್ಕೆ ಚಾಚೋದು, ನೇರವಾಗಿ ಕೈಯನ್ನು ನೇರವಾಗಿ ಚಾಚೋ ಮೂಲಕ ಕಾಲುಗಳನ್ನು ಬಿಗಿಗೊಳಿಸೋ ಮೂಲಕ ಸೊಂಟ, ಬೆನ್ನು, ಭುಜ, ಕುತ್ತಿಗೆಯನ್ನು ಚೆನ್ನಾಗಿ ತಿರುಗಿಸ್ಬೇಕು. ಮತ್ತೆ ವಾಪಸ್ ಬರಬೇಕು. ಎಡಗೈಯನ್ನು ಪಕ್ಕಕ್ಕೆ ಚಾಚಬೇಕು. ನಿಮ್ಮ ದೃಷ್ಟಿ ಬೆರಳಿನ ತುದಿ ಮೇಲೆ ಇರಬೇಕು. ಚೆನ್ನಾಗಿ ಕುತ್ತಿಗೆ ಭಾಗ, ಭುಜ, ಬೆನ್ನಿನ ಭಾಗ, ಸೊಂಟದ ಭಾಗವನ್ನು ತಿರುಗಿಸ್ಬೇಕು. ಕಾಲುಗಳನ್ನು ನೇರ ಮತ್ತು ಬಿಗಿಗೊಳಿಸಬೇಕು. ಮೊದಲು ಬಲ ಪಕ್ಕಕ್ಕೆ, ಬೆರಳಿನ ತುದಿಯ ಮೇಲೆ ದೃಷ್ಟಿ ಇರಬೇಕು. ಚೆನ್ನಾಗಿ ಬೆನ್ನನ್ನು ತಿರುಗಿಸಬೇಕು. ನಂತರ ಎಡ ಪಕ್ಕಕ್ಕೆ ವಿಶ್ರಾಂತಿ ಸ್ಥಿತಿ. ಎರಡನೆಯ ಅಭ್ಯಾಸವನ್ನ ನೋಡೋಣ. ಇದನ್ನು ನಾವು ಆಲ್ಟರ್ನೇಟ್ ಟೋ ಟಚ್ ಅಂತ ಕರಿತೀವಿ. ಕಾಲುಗಳನ್ನು ಅಗಲವಾಗಿ ಇಟ್ಕೊಳೋದು, ಕೈಗಳನ್ನು ನೇರವಾಗಿ ಭುಜಕ್ಕೆ ಸಮವಾಗಿ ಚಾಚೋದು. ನೇರವಾಗಿರಲಿ ಕೈಗಳು, ಕಾಲುಗಳು ನೇರವಾಗಿರಬೇಕು. ಬಲಗೈ ಹಸ್ತದ ಬೆರಳಿನ ತುದಿಯನ್ನ ಎಡಪಾದಕ್ಕೆ ತಾಕಿಸ್ಬೇಕು. ಎಡಗೈಯನ್ನ ಮೇಲಕ್ಕೆ ಚಾಚಿ ಚೆನ್ನಾಗಿ ಸೊಂಟ, ಬೆನ್ನು, ಭುಜ, ಕುತ್ತಿಗೆಯನ್ನ ತಿರುಗಿಸ್ಬೇಕು. ಸಾಧ್ಯವಾದಷ್ಟು ತಿರುಗಿಸ್ಲಿಕ್ಕೆ ಪ್ರಯತ್ನಿಸಬೇಕು. ದೃಷ್ಟಿ ಎಡ ಹಸ್ತದ ಬೆರಳಿನ ತುದಿ ಮೇಲೆ ಇರಬೇಕು. ಕಾಲುಗಳು ನೇರ ಇರಬೇಕು, ಬಿಗಿಯಾಗಿರಬೇಕು. ನೀವು ಸೊಂಟ ಮತ್ತು ಬೆನ್ನಿನ ವ್ಯಾಯಾಮವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಏಕಾಗ್ರತೆ ಈ ಭಾಗದಲ್ಲಿ ಇರಬೇಕು. ಈ ಭಾಗವನ್ನು ಚೆನ್ನಾಗಿ ತಿರುಗಿಸಲಿಕ್ಕೆ ಪ್ರಯತ್ನ ಪಡಬೇಕು. ಮೇಲೆ ಬರಬೇಕು. ಮತ್ತೊಮ್ಮೆ ಕೈಗಳನ್ನು ನೇರ ಮಾಡಬೇಕು. ನಂತರ ನಿಧಾನವಾಗಿ ಎಡಗೈ ಹಸ್ತವನ್ನು ಬಲ ಪಾದಕ್ಕೆ ತಾಕ್ಸೋದು. ಬಲಗೈ ಹಸ್ತದ ಬೆರಳಿನ ತುದಿಯನ್ನು ನೋಡೋದು. ಸೊಂಟ, ಬೆನ್ನನ್ನು, ಭುಜ, ಕುತ್ತಿಗೆಯನ್ನು ತಿರುಗಿಸೋದು. ಪುನಃ ಮೇಲೆ ಬರೋದು. ಬಲ ಪಕ್ಕಕ್ಕೆ ಬಾಗೋದು. ಮೇಲೆ ಬರೋದು. ಎಡ ಪಕ್ಕಕ್ಕೆ ಬಾಗೋದು. ಈ ರೀತಿ ಅಭ್ಯಾಸ ಮಾಡೋ ಮೂಲಕ ನಾವು ಸೊಂಟ ಬೆನ್ನಿಗೆ ಸಂಬಂಧಪಟ್ಟ ವ್ಯಾಯಾಮಗಳನ್ನು ಮಾಡ್ಬೋದು. ಮೇಲೆ ಬರೋದು. ಹಸ್ತಗಳನ್ನು ಸೊಂಟದ ಮೇಲೆ ಇಟ್ಕೋಬೇಕು. ಈಗ ನೀವು ಮುಂದಿನ 3ನೇ ಹಂತವನ್ನು ಗಮನಿಸಬೇಕಾಗತ್ತೆ. ಪಕ್ಕಕ್ಕೆ ಬಾಗೋದು ಹೇಗೆ ಅನ್ನೋದನ್ನ. ಕೈಗಳನ್ನು ಭುಜಕ್ಕೆ ಸಮವಾಗಿ ನೇರವಾಗಿ ಚಾಚೋದು. ಮೊದಲು ಬಲ ಪಕ್ಕಕ್ಕೆ ಬಾಗೋದು. ಎಡಗೈ ಹಸ್ತವನ್ನು ನೋಡೋದು. 2 ಹಂತದಲ್ಲಿ ನೀವು ಟ್ವಿಸ್ಟ್ ಅನ್ನ ಮಾಡಿದ್ರಿ, ಈಗ ಸ್ಟ್ರೆಚ್ ಅನ್ನ ಮಾಡ್ತಾ ಇದ್ದೀರಾ. ಇದನ್ನ ಗಮನಿಸಬೇಕು. ಬಲಗೈ ಹಸ್ತವನ್ನ ಬಲಪಾದದ ಮೇಲೆ ತಾಕಿಸ್ಬೇಕು. ಮೇಲೆ ಬರಬೇಕು. ಎಡಗೈ ಹಸ್ತವನ್ನ ಎಡಪಾದಕ್ಕೆ ತಾಕಿಸ್ಬೇಕು. ಬಲಗೈ ಹಸ್ತವನ್ನ ನೋಡಬೇಕು. ಮೇಲೆ ಬರೋದು. ಕೈಯನ್ನು ನೇರಗೊಳಿಸೋದು. ಉಸಿರನ್ನ ಬಿಟ್ಟು ಬಲ ಪಕ್ಕಕ್ಕೆ ಬಾಗಿದಾಗ ಶರೀರದ ಎಡಭಾಗವನ್ನು ಚೆನ್ನಾಗಿ ಇಕ್ಸೋದು. ವಿಶೇಷವಾಗಿ ಈ ಕಟಿ ಭಾಗ, ಸೊಂಟದ ಭಾಗವನ್ನು ಚೆನ್ನಾಗಿ ಇಕ್ಸೋದು. ಚೆನ್ನಾಗಿ ಪಕ್ಕಕ್ಕೆ ಬಾಗ್ಲಿಕ್ಕೆ ಪ್ರಯತ್ನ ಮಾಡೋದು. ದೃಷ್ಟಿ ಹಸ್ತದ ಬೆರಳಿನ ತುದಿ ಮೇಲೆ. ಮೇಲೆ ಬರೋದು. ನಂತರ ನಿಧಾನವಾಗಿ ಪಕ್ಕಕ್ಕೆ ಬಾಗೋದು. ಈ ರೀತಿ ಅಭ್ಯಾಸ ಮಾಡೋದು. ವಿಶ್ರಾಂತಿ ಸ್ಥಿತಿಗೆ ಬರೋದು. ನಂತರ ಕೈಯನ್ನು ಸೊಂಟದ ಮೇಲೆ ಇಟ್ಕೋಬೇಕು. ಕೊನೆಯ ಒಂದು
ಸೊಂಟ ಬೆನ್ನಿಗೆ ಸಂಬಂಧಪಟ್ಟ ವ್ಯಾಯಾಮವನ್ನು ನೋಡೋಣ. ಈ ವ್ಯಾಯಾಮದಲ್ಲಿ ವಿಶೇಷವಾಗಿ ಲೋವರ್ ಬ್ಯಾಕ್ ಅಂತ ಏನು ಕರಿತೀವಿ, ಸೊಂಟ ಬೆನ್ನಿನ ಸ್ವಲ್ಪ ಕೆಳಭಾಗವನ್ನು ನಾವು ಗಮನ ಕೊಟ್ಟು ಅಭ್ಯಾಸ ಮಾಡಬೇಕಾಗತ್ತೆ. ಕೈಗಳನ್ನು ಮೊದಲು ಮುಂದಕ್ಕೆ ನೇರವಾಗಿ ಚಾಚಬೇಕು, ಕೈಗಳನ್ನು ಮೇಲಕ್ಕೆ ಚಾಚಬೇಕು, ಉಸಿರನ್ನು ತಗೋಬೇಕು, ಉಸಿರನ್ನು ಬಿಟ್ಟು ಮುಂದಕ್ಕೆ ಭಾಗೋದು ಹೇಗೆ ನೋಡ್ಕೊಳ್ಳಿ. ಪಕ್ಕಕ್ಕೆ ನೀವು ಭಾಗಿದ್ದೀರಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಬಲ ಮತ್ತು ಎಡಪಾಕ ಚೆನ್ನಾಗಿ ಸ್ಟ್ರೆಚ್ ಆಗಿದೆ. ಇವಾಗ ಈ ಭಾಗ ಸ್ಟ್ರೆಚ್ ಆಗೋದನ್ನು ಗಮನಿಸಬೇಕು. ನೀವು ನೋಡ್ಕೊಳ್ಳಿ. ಕೈಯನ್ನು ಒಳಗಡೆ ತಗೋಬೇಕು, ತಲೆಯನ್ನು ಒಳಗಡೆ ಹಾಕಬೇಕು, ಉಸಿರನ್ನು ಬಿಡಬೇಕು. ನಂತರ ಕೈಗಳನ್ನು ಮೇಲೆ ತಂದು ಪಕ್ಕಕ್ಕೆ ಚಾಚಬೇಕು, ತಲೆಯನ್ನು ಒಳಗಡೆ ಹಾಕಬೇಕು. ಹೀಗೆ 1 ಅಂದರೆ ಒಳಗಡೆ ಹಾಕಬೇಕು ಕೈಗಳನ್ನು. ನಂತರ 2 ಪಕ್ಕಕ್ಕೆ ತಗೋಬೇಕು. ಇದನ್ನು ಸ್ವಲ್ಪ ವೇಗವಾಗಿ ಮಾಡೋದು. ಕಾಲುಗಳನ್ನು ಬಿಗಿಗೊಳಿಸಿ ಮಾಡಬೇಕು. ಸ್ಟಾರ್ಟ್. ಒಳಗಡೆ ಹಾಕೋದು, ನಂತರ ಪಕ್ಕಕ್ಕೆ ಚಾಚೋದು, ಒಳಗಡೆ ಹಾಕೋದು, ಪಕ್ಕಕ್ಕೆ ಚಾಚೋದು. ತಲೆನೂ ಸಹ ಒಳಗಡೆ ಹಾಕಬೇಕು. ಎಸ್, ಈ ರೀತಿ ತಲೆನೂ ಒಳಗಡೆ ಹಾಕಬೇಕು. ಪಕ್ಕಕ್ಕೆ ಚಾಚೋದು. ಈ ಅಭ್ಯಾಸದಲ್ಲಿ ಈ ಭಾಗ ಹಿಗ್ಗುವಿಕೆಯನ್ನು ಗಮನಿಸಬೇಕು ನೀವು. ವಿಶ್ರಾಂತಿ. ಕೈಗಳನ್ನು ನಿಧಾನವಾಗಿ ಮೇಲೆ ಚಾಚೋದು. ಕೈಗಳನ್ನು ಹಗಲಕ್ಕೆ ಚಾಚಿ ಸೊಂಟದ ಮೇಲೆ ಇಟ್ಕೋಬೇಕು. ಎಸ್, ಕಾಲುಗಳನ್ನು ಕೂಡಿಸೋದು. ಇದಾಗಿತ್ತು ಸೊಂಟ ಬೆನ್ನಿಗೆ ಸಂಬಂಧಪಟ್ಟಂತಹ ವ್ಯಾಯಾಮ. ಈ ಅಭ್ಯಾಸವನ್ನು ನಿಧಾನವಾಗಿ ಸಂಖ್ಯೆಗಳನ್ನು ಹೆಚ್ಚುಗೊಳಿಸ್ತಾ ಪೂರ್ಣ ಸ್ಥಿತಿಯಲ್ಲಿ ಅಭ್ಯಾಸ ಮಾಡೋ ಮೂಲಕ ನಿಜವಾಗಿಯೂ ಸೊಂಟ ಬೆನ್ನ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೂ ಆ ಭಾಗಗಳನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.